ವಿಭಕ್ತಿ ಪಲ್ಲಟ. ವಿಭಕ್ತಿ ಪಲ್ಲಟದ ಸ್ವರೂಪ. ಕನ್ನಡ ವ್ಯಾಕರಣದ ಪ್ರಮುಖ ವೈಶಿಷ್ಟ್ಯಗಳಲ್ಲಿ ವಿಭಕ್ತಿ ಪಲ್ಲಟವೂ ಒಂದು. ವಿಭಕ್ತಿ ಪಲ್ಲಟವೆಂದರೆ ಒಂದು ವಿಭಕ್ತಿ ಬೇರೊಂದು ವಿಭಕ್ತಿ ಪ್ರತ್ಯಯದ ಮೂಲಕ ಸೂಚಿತವಾಗುವುದು. ವಿಭಕ್ತಿಗಳು ತಮ್ಮ ಇಟ್ಟಿಗೆ ಬಂದಂತೆ ಪಲ್ಲಟವಾಗುತ್ತವೆ. ಅದನ್ನು ಹೀಗೆ ನೋಡಬಹುದು. 1. ಪ್ರಥಮ ವಿಭಕ್ತಿಯಲ್ಲಿ ಷಷ್ಠಿ ವಿಭಕ್ತಿ ಕಾಣಿಸಿಕೊಳ್ಳುತ್ತದೆ. ಉದಾಹರಣೆ ನೃಪ ನೃಪನ. 2. ದ್ವಿತೀಯ ವಿಭಕ್ತಿಯಲ್ಲಿ ಷಷ್ಠಿ ವಿಭಕ್ತಿ ಕಾಣಿಸಿಕೊಳ್ಳುತ್ತದೆ. ಉದಾಹರಣೆ ನಾಡನ್ನು ನಾಡ. 3. ಪ್ರಥಮೆಯಲ್ಲಿ ದ್ವಿತೀಯೆ ಬಳಕೆಯಾಗುತ್ತದೆ. ಉದಾಹರಣೆ ನುಣುಪುಳ್ಳವ ನುಣುಪುಳ್ಳವನನ್ನು. 4. ತೃತೀಯಾರ್ಥದಲ್ಲಿ ದ್ವಿತೀಯೆ ಬಳಕೆಗೊಳ್ಳುತ್ತದೆ. ಉದಾಹರಣೆ ದೇವರಿಗೆ ಪೂಜಿಸಿದ ದೇವರನ್ನು ಪೂಜಿಸಿದ. 5. ಚತುರ್ಥ್ಯದಲ್ಲಿ ದ್ವಿತೀಯೆ ಬಳಕೆಗೊಳ್ಳುತ್ತದೆ. ಉದಾಹರಣೆ ಹೊನ್ನನ್ನು ಬಡ್ಡಿಗೆ ಕೊಟ್ಟ ಹೊನ್ನನ್ನು ಬಡ್ಡಿಯನ್ನು ಕೊಟ್ಟ. 6. ತೃತೀಯಾರ್ಥದಲ್ಲಿ ಸಪ್ತಮಿ ಬಳಕೆಗೊಳ್ಳುತ್ತದೆ. ಉದಾಹರಣೆ ಕೊಡಲಿಯಿಂದ ಕಡಿದ ಕೊಡಲಿಯಲ್ಲಿ ಕಡಿದ. 7. ಪಂಚಮಾರ್ಥದಲ್ಲಿ ತೃತೀಯೆ ಬಳಕೆಯಾಗುತ್ತದೆ. ಉದಾಹರಣೆ ತಿಳಿಗೊಳದ ಕಡೆಯಿಂದ ಹಾರಿದವು ತಿಳಿಗೊಳದಿಂದ ಹಾರಿದವು. 8. ದ್ವಿತೀಯೆಯಲ್ಲಿ ಚತುರ್ಥಿ ಬಳಕೆಗೊಳ್ಳುತ್ತದೆ. ಉದಾಹರಣೆ ಹೊಲವನ್ನು ಗೆದ್ದ ಹೊಲಕ್ಕೆ ಗೆದ್ದ. 9. ಸಪ್ತಮಿಯಲ್ಲಿ ಪ್ರಥಮೆ ಬಳಕೆಗೊಳ್ಳುತ್ತದೆ. ಉದಾಹರಣೆ ಒಂದು ದಿನದಲ್ಲಿ ಬಂದು ಒಂದು ದಿನ ಬಂದು. 10. ಸಪ್ತಮಿಯಲ್ಲಿ ಷಷ್ಠಿ ಬಳಕೆಗೊಳ್ಳುತ್ತದೆ. ಉದಾಹರಣೆ ರಸಿಕರಲ್ಲಿ ಚಕ್ರವರ್ತಿ ರಸಿಕ ಚಕ್ರವರ್ತಿ. 11. ಸಪ್ತಮಿಯಲ್ಲಿ ಚತುರ್ಥಿ ಬಳಕೆಗೊಳ್ಳುತ್ತದೆ. ಉದಾಹರಣೆ ತಾವರೆಯಲ್ಲಿ ಹುಟ್ಟಿದ ತಾವರೆಗೆ ಹುಟ್ಟಿದ. 12. ಷಷ್ಠಿಯಲ್ಲಿ ಚತುರ್ಥಿ ಬಳಕೆಗೊಳ್ಳುತ್ತದೆ. ಉದಾಹರಣೆ ಮನದ ನಲ್ಲ ಮನಕ್ಕೆ ನಲ್ಲ. 13. ದ್ವಿತೀಯೆಯಲ್ಲಿ ಪ್ರಥಮೆ ಬಳಕೆಯಾಗುತ್ತದೆ. ಉದಾಹರಣೆ ಒಂದು ವರ್ಷವನ್ನು ಕಳೆದ ಒಂದು ವರ್ಷ ಕಳೆದ.